ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ವಿರೋಧದ ಮಧ್ಯೆ ದ್ವೇಷ ಭಾಷಣ ಮಸೂದೆ ಪಾಸ್. ವಿಪಕ್ಷಗಳ ಸದಸ್ಯರಿಂದ ಸದನದ ಬಾವಿಗಿಳಿದು ಧರಣಿ. ಪ್ರತಿಯನ್ನು ಹರಿದು ಹಾಕಿ ಆಕ್ರೋಶ. ರಾಜ್ಯ ಪೊಲೀಸ್ ಇಲಾಖೆಯ ಖಾಲಿ ಹುದ್ದೆಗಳ ಭರ್ತಿಗೆ ಹಸಿರು ನಿಶಾನೆ. ಶೀಘ್ರದಲ್ಲೇ ಅಧಿಕೃತ ಅಧಿಸೂಚನೆ ಹೊರಡಿಸಲು ಸಿದ್ಧತೆ. ಗೃಹ ಸಚಿವ ಜಿ ಪರಮೇಶ್ವರ್ ಮಾಹಿತಿ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದ ವಿಚಾರಣೆಗೆ ವಿರೋಧ. ಕಲಬುರಗಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ. ಜಿಲ್ಲಾ ಬಿಜೆಪಿ ಕಚೇರಿಗೆ ಮುತ್ತಿಗೆ ಯತ್ನ. ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ಮಸೂದೆಯನ್ನು ವಿಧಾನಸಭೆಯಲ್ಲಿ ಸರ್ಕಾರ ಪಾಸ್ ಮಾಡುವಲ್ಲಿ ಯಶಸ್ವಿಯಾಗಿದೆ. ಸರ್ಕಾರ ಮಂಡಿಸಿದ್ದ ಮಸೂದೆಗೆ ವಿಪಕ್ಷಗಳ ಸದಸ್ಯರು ತೀವ್ರ ವಿರೋಧ ವ್ಯಕ್ತಪಡಿಸಿ ಸದನದ ಬಾವಿಗಿಳಿದು ಧರಣಿ ನಡೆಸಿದರು. ಜೊತೆಗೆ ವಿಧೇಯಕದ ಪ್ರತಿಗಳನ್ನು ಹರಿದು ಬಿಸಾಕುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ವಿಪಕ್ಷಗಳ ವಿರೋಧ ಹೆಚ್ಚಾಗುತ್ತಿದ್ದಂತೆ ಗದ್ದಲದ ನಡುವೆಯೇ ಮಸೂದೆಯನ್ನು ಸರ್ಕಾರ ಪಾಸ್ ಮಾಡಿಕೊಂಡಿತು. ಮೊದಲು ಮಸೂದೆಯ ಬಗ್ಗೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ವಿವರಣೆ ನೀಡಿ, ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನ ಸಮಾಜಕ್ಕೆ ನೋವಾಗುವ ರೀತಿಯಲ್ಲಿ ಮಾತನಾಡುತ್ತಿದ್ದಾರೆ. ಇದರ ಪ್ರಮಾಣ ಜಾಸ್ತಿಯಾಗಿ ಕೊಲೆಗಳು, ಹೊಡೆದಾಟಗಳು ನಡೆದಿವೆ. ಇದನ್ನು ನಿಯಂತ್ರಣ ಮಾಡಬೇಕಾಗಿದೆ ಎಂದರು. ಸಾಮಾಜಿಕ ರಾಜಕೀಯ ಸಭೆಗಳಲ್ಲಿ ಆಡುವ ದ್ವೇಷದ ಮಾತುಗಳು ಮತ್ತೊಂದು ಸಮುದಾಯದ ಮೇಲೆ ಪರಿಣಾಮ ಬೀರುತ್ತಿವೆ. ದ್ವೇಷ ಭಾಷಣದಲ್ಲಿ ಮತ್ತೊಂದು ಸಮುದಾಯ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡಲಾಗಿದೆ. ದ್ವೇಷ ಭಾಷಣ ಮಾಡುವ ವ್ಯಕ್ತಿಗಳಿಗೆ ಎಷ್ಟು ದಿನ ನಿರ್ಬಂಧ ಹೇರಲು ಸಾಧ್ಯ? ಹೀಗಾಗಿ ಕಾನೂನು ತರಲಾಗಿದೆ ಎಂದು ಸರ್ಕಾರದ ನಿರ್ಧಾರವನ್ನು ಸಮರ್ಥಿಸಿಕೊಂಡರು. ವಿಚಾರದಲ್ಲಿ ಅನಾವಶ್ಯಕವಾಗಿ ಬೆಂಕಿ ಹಚ್ಚಿಕೊಂಡವರು ಬಿಜೆಪಿಯವರು. ಈಗಾಗಲೇ ಗೃಹ ಸಚಿವರು ಮಾನ್ಯ ವಿರೋಧ ಪಕ್ಷದ ನಾಯಕರು ಅವರು ಕೆಲವು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅಧ್ಯಕ್ಷ, ಇವತ್ತು ಗೃಹ ಸಚಿವರೇ ಒಂದು ನಿಮಿಷ ದಯಮಾಡಿ ದಯಮಾಡಿ ತಾವು ಈ ಬಿಲ್ಲನ್ನು ನಾವು ತಂದಿದ್ದೇವೆ, ಇದನ್ನ ಪಾಸ್ ಮಾಡಿ ಕೊಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ರಿಂದ 10 ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ದೊರಕಿದೆ. 8 ರಿಂದ 10 ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ಮುಂದಿನ ವಿಷಯ. ವಿಧೇಯಕ ಮೇಲೆ ಮಾತನಾಡಿದ ಆರ್ ಅಶೋಕ್, ರಾಜಕೀಯ ದ್ವೇಷ ತೀರಿಸಿಕೊಳ್ಳಲು ಇದನ್ನು ಬಳಕೆ ಮಾಡುವಂತಹ ಅವಕಾಶ ಸಿಕ್ಕಿದಂತಾಗಿದೆ. ಪೊಲೀಸರು ಹಿಟ್ಲರ್ ಆಗಲು ಅವಕಾಶವಿದೆ. ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣವಾಗಲಿದೆ. ಭ್ರಷ್ಟಾಚಾರದಂತಹ ಗಂಭೀರ ಆರೋಪ ಸುದ್ದಿ ಮಾಡಿದರೆ ಮಾಧ್ಯಮದ ಪ್ರತಿನಿಧಿಗಳು ಮೊದಲೇ ಜಾಮೀನು ಪಡೆಯುವಂತಹ ಸ್ಥಿತಿ ಇದೆ. ಇದು ಪ್ರಜಾಪ್ರಭುತ್ವ ವಿರೋಧಿ, ಅಭಿವ್ಯಕ್ತಿ ಸ್ವಾತಂತ್ರ್ಯ ವಿರೋಧಿ ಎಂದು ಆತಂಕ ವ್ಯಕ್ತಪಡಿಸಿದರು. ಪ್ರಜಾಪ್ರಭುತ್ವ ಉಳಿಸುವಂತ ಒಂದು ಕೆಲಸವನ್ನ ನಾವು ಮಾಡಬೇಕಾಗಿತ್ತು. ಆದರೆ ಯಾರು ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ದೇಶದ ಪತ್ರಿಕೆಗಳನ್ನ ಜೈಲಲ್ಲಿಟ್ಟರು, ನ್ಯಾಯಾಧೀಶರುಗಳನ್ನ ಜೈಲಲ್ಲಿಟ್ಟರು, ಅಟಲ್ ಬಿಹಾರಿ ವಾಜಪೇಯಿ, ಅದ್ವಾನಿಯವರಂತ ನಾಯಕರನ್ನ, ಜಾರ್ಜ್ ಫರ್ನಾಂಡಿಸ್ ಅಂತ ನಾಯಕರನ್ನ, ದೇವೇಗೌಡರನ್ನ ಎಲ್ಲರನ್ನೂ ಜೈಲಿಗಟ್ಟರು. ಅದೇ ಒಂದು ರಾಜಕೀಯ ಪಕ್ಷದಿಂದ ಇವತ್ತು ಈ ಬಿಲ್ ಬಂದಿರುವಂಥದ್ದು ಕಾಕತಾಳೀಯ ಪಕ್ಕ. ಅಂದ್ರೆ ಆ ಸಂಸ್ಕೃತಿ ಅವರ ತಲೆಯಲ್ಲಿ ಬಂದ್ಬಿಟ್ಟಿದೆ. ಎಮರ್ಜೆನ್ಸಿ ಏನು ಕಾನೂನು ಮಾಡಿದ್ರು ಅದೇ ರೀತಿ ಕಾನೂನನ್ನ ತಂದಿದ್ದಾರೆ. ಇದರಿಂದ ಪತ್ರಿಕಾ ರಂಗ ಇರ್ಬೋದು, ರಾಜಕೀಯ ವಿಶ್ಲೇಷಕರಿರ್ಬೋದು, ಎಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ಅನಾಹುತ. ಜೈಲು ಇಲ್ಲ ಬೇಲು, ಇವೆರಡೇ. ಸೀದಾ ಜೈಲುಗಡ್ತಾರೆ, ಬೇಲು ಸಿಕ್ಕಲ್ಲ. ಆ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ತಂದಿದೆ. ಇವ್ರಿಗೆ ದ್ವೇಷ ಭಾಷಣ ಮಾಡೋರು ಮೊನ್ನೆ ಬಿಜೆಪಿಯ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ 2 ತಿಂಗಳಲ್ಲಿ ಎಷ್ಟು ಜನದ ಮೇಲೆ ಕೇಸ್ ಹಾಕಿದ್ರ? ಅವಾಗ 20 ಜನದ ಮೇಲೆ ಕೇಸ್ ಹಾಕಿದ್ರ. ಆಗ್ಲೇ ಕೆಲವರು 5 ದಿನ 6 ದಿನ ಜೈಲಲ್ಲಿ ಬಂದಿದ್ದಾರೆ, ಕೆಲವರು 20 ದಿನ ಜೈಲಲ್ಲಿ ಬಂದಿದ್ದಾರೆ. ಈಗಾಗಲೇ ಇರೋ ಕಾನೂನಲ್ಲಿ ಏನ್ ಪರ್ಮನೆಂಟ್ ಆಗಿ 10 ವರ್ಷ ಜೈಲಲ್ಲಿ 8 ವರ್ಷ ಜೈಲಲ್ಲಿ ಇಡಬೇಕು ಅಂತ ತೀರ್ಮಾನ ಮಾಡಿದ್ದೀರಾ? ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ 3600 ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆ ಸಿಕ್ಕಿದ್ದು ಅಧಿಸೂಚನೆ ಹೊರಡಿಸುವ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ಗೃಹ ಸಚಿವ ಪರಮೇಶ್ವರ್ ತಿಳಿಸಿದ್ದಾರೆ.
ಪರಿಷತ್ನಲ್ಲಿ ಪ್ರಶ್ನೋತ್ತರ ಕಲಾಪದ ವೇಳೆ ಸದಸ್ಯರಾದ ಜಗದೇವ್ ಗುತ್ತಿಗೆದಾರರ ಪ್ರಶ್ನೆಗೆ ಉತ್ತರ ನೀಡಿದ ಅವರು ಒಳ ಮೀಸಲಾತಿ ಪ್ರಕ್ರಿಯೆ ಪೂರ್ವದಲ್ಲೇ ಅಧಿಸೂಚನೆ ಆಗಿದ್ದರಿಂದ ಈಗಾಗಲೇ 947 ಪಿಎಸ್ಐಗಳ ಭರ್ತಿ ಪ್ರಕ್ರಿಯೆ ಪೂರ್ಣಗೊಂಡು ಅಭ್ಯರ್ಥಿಗಳು ತರಬೇತಿಯಲ್ಲಿದ್ದಾರೆ. ಒಳ ಮೀಸಲು ಕಲ್ಪಿಸುವ ಪ್ರಕ್ರಿಯೆ ಪೂರ್ಣವಾಗಿದ್ದರಿಂದ ಈಗ ಇಲಾಖೆಯಲ್ಲಿ ನೇಮಕಾತಿ ಪ್ರಕ್ರಿಯೆ ಚುರುಕುಗೊಂಡಿದೆ. ಸದ್ಯದ ಪರಿಸ್ಥಿತಿಯಲ್ಲಿ 167 ಗೃಹ ರಕ್ಷಕ ದಳದ ಸಿಬ್ಬಂದಿಯನ್ನು ನೇಮಿಸಿಕೊಂಡಿದ್ದೇವೆಂದು ಮಾಹಿತಿ ನೀಡಿದ್ದಾರೆ. ಬಿಜೆಪಿ ಅವಧಿಯಲ್ಲಿ ನೇಮಕಾತಿ ಪ್ರಕ್ರಿಯೆಯೇ ಆಗಿರಲಿಲ್ಲ. ನಮ್ಮ ಸರ್ಕಾರ ಇದನ್ನು ಮಾಡುತ್ತಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಅನುದಾನದಡಿಯಲ್ಲಿ ಕಾಳ್ಗಿ ತಾಲೂಕಿನಲ್ಲಿ ಸಿಪಿಐ ಕಚೇರಿ ಕಟ್ಟಡ ಮತ್ತು ಸಿಪಿಐ ಸಿಬ್ಬಂದಿಗೆ ವಸತಿ ಗೃಹ ನಿರ್ಮಾಣಕ್ಕೆ ಅವಕಾಶ ಕಲ್ಪಿಸಲಾಗುವುದು ಎಂದು ಸಚಿವರು ಇದೇ ವೇಳೆ ಸದಸ್ಯರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಕಳೆದ 4-5 ವರ್ಷಗಳಿಂದ ರೆಕ್ರೂಟ್ಮೆಂಟ್ ಆಗಲಿಲ್ಲ. ಅನೇಕ ಕಾರಣಗಳಿಂದ ಹಿಂದಿನ ಸರ್ಕಾರನೂ ಮಾಡಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ನಾವು ರೆಕ್ರೂಟ್ಮೆಂಟನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾವು ನಮ್ಮ ಪ್ರಣಾಳಿಕೆಯಲ್ಲೇ ಹೇಳಿದ್ದು. 2.5 ಲಕ್ಷ ಹುದ್ದೆಗಳು ರಾಜ್ಯದಲ್ಲಿ ಖಾಲಿ ಇದೆ. ಹಂತವಾಗಿ ಆ 2.5 ಲಕ್ಷ ಹುದ್ದೆನೂ ಕೂಡ ನಾವು ತುಂಬುತ್ತೇವೆ ಅಂತೇಳಿ ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಹೇಳಿದ್ದು. ನಾವು ಅದಕ್ಕೆ ಕ್ರಮ ತಗೊಳ್ಳೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಳ ಮೀಸಲಾತಿ ಸಮಸ್ಯೆ ನಮಗೆ ಎದುರಾಯಿತು. ಆ ಸಂದರ್ಭದಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲಾತಿಗೆ ಸಂಬಂಧವಾಗಿ ಒಂದು ರಿಟ್ಟು ಅರ್ಜಿ ಹಾಕಿದ ಮೇಲೆ ಆ ನ್ಯಾಯಾಲಯವು ಘನ ನ್ಯಾಯಾಲಯ ನಮಗೆ ಸೂಚನೆಯನ್ನು ಕೊಟ್ಟಿದ್ದು, ಇದು ಈ ಒಳ ಮೀಸಲಾತಿ ಇತ್ಯರ್ಥ ಆಗೋವರೆಗೂ ಕೂಡ ಯಾವುದೇ ನೇಮಕಾತಿ ಮಾಡಬಾರ್ದು, ಅಧಿಸೂಚನೆ ಹೊರಡಿಸಬಾರ್ದು ಅಂತೇಳಿ ತಡೆಯಾಜ್ಞೆಯನ್ನು ಕೊಟ್ಟರು. ಆ ಕಾರಣಕ್ಕಾಗಿ ನಾವು ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಈ ಮಧ್ಯೆ ನಾವು ಈ ತೀರ್ಮಾನ ಆಗೋ ಮುಂಚೆ ನಾವೇನು ಸಬ್ ಇನ್ಸ್ಪೆಕ್ಟರ್ಗಳನ್ನು ಮತ್ತು ಕಾನ್ಸ್ಟೇಬಲರಿ ಅದನ್ನು ರೆಕ್ರೂಟ್ಮೆಂಟ್ ಮಾಡಬೇಕು ಅಂತ ಹೊರಟಿದ್ದು, ಆ ಸಂದರ್ಭದಲ್ಲಿ ಈ ಒಳ ಮೀಸಲಾತಿಯಿಂದ ನಿಂತು ಸಬ್ ಇನ್ಸ್ಪೆಕ್ಟ್ರದು ನೋಟಿಫಿಕೇಷನ್ನು ಈ ಆದೇಶ ಆಗೋದಕ್ಕೆ ಮುಂಚೆ ಆದದ್ರಿಂದ ಅಲ್ಲಿ ನಾವು ಬಚಾವಾದವು. ಸುಮಾರು 947 ಸಬ್ ಇನ್ಸ್ಪೆಕ್ಟರ್ಗಳನ್ನು ರೆಕ್ರೂಟ್ ಮಾಡಿ ಅವರೆಲ್ಲ ಟ್ರೈನಿಂಗಲ್ಲಿದ್ದಾರೆ. ಈಗಾಗಲೇ ನಾವು ಅವ್ರನ್ನ ಬೇರೆ ಬೇರೆ ಠಾಣೆಗಳಿಗೆ ಕೂಡ ನೇಮಕವನ್ನು ಮಾಡಿದ್ದೇವೆ. ಆದರೆ ಇಲ್ಲಿ ಇವರು ಕೇಳ್ತಾ ಇರ್ತಕ್ಕಂಥದ್ದು ಕಾನ್ಸ್ಟೇಬಲ್ CPC 146 ಹುದ್ದೆ ಖಾಲಿ ಇದೆ, ಅದನ್ನು ತುಂಬಬೇಕು ಅಂತೇಳಿ. ಈಗ ಆ ಪ್ರಕ್ರಿಯೆ ನಾವು ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ಕಳೆದ ಕ್ಯಾಬಿನೆಟಲ್ಲಿ ಕೂಡ ಈ ಮೀಸಲಾತಿ ಒಳ ಮೀಸಲಾತಿಗೆ ಆದೇಶ, ಅದರ ಬಿಲ್ಲು ಕೂಡ ನಿನ್ನೆ ದಿವಸ ಕೆಳಮನೆಯಲ್ಲಿ ಮಂಡನೆ ಮಾಡಿದ್ದಾರೆ. ನಾವು ಅದಕ್ಕೆ ತಾತ್ಕಾಲಿಕವಾಗಿ ಏನು ಮಾಡಿದ್ದೇವೆ ಅಂದರೆ 167 ಗೃಹರಕ್ಷಕ ಸಿಬ್ಬಂದಿಗಳನ್ನ ಈ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ನೇಮಕ ಮಾಡಿದ್ದೇವೆ. 3600 ಹುದ್ದೆಗಳನ್ನು ಈಗಾಗಲೇ ನಮಗೆ FD ಅವರು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಸದ್ಯದಲ್ಲೇ ನೋಟಿಫಿಕೇಷನ್ ಕೂಡ ಮಾಡ್ತೇವೆ. ಒಂದು ಸಾರಿ ಆ ನೋಟಿಫಿಕೇಷನ್ ಆಗಿ ರೆಕ್ರೂಟ್ಮೆಂಟ್ ಆದಮೇಲೆ ಈ 146 ಜನರನ್ನು ಕೂಡ ನಾವು ತುಂಬತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕರಾದ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ವಿರುದ್ಧ ಬಿಜೆಪಿ ಪಿತೂರಿ ನಡೆಸುತ್ತಿದೆ ಎಂದು ಆರೋಪಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಇಂದು ಬೃಹತ್ ಪ್ರತಿಭಟನೆ ನಡೆಸಿದರು. ಕಲಬುರಗಿ ನಗರದ ನಾಗೇನಹಳ್ಳಿ ವೃತ್ತದ ಬಳಿ ಇರುವ ಬಿಜೆಪಿ ಜಿಲ್ಲಾ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಕಾಂಗ್ರೆಸ್ ಪಡೆ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ಮೋದಿ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿತು. ಈ ವೇಳೆ ಪರಿಸ್ಥಿತಿ ಉದ್ವಿಗ್ನಗೊಂಡಿದ್ದರಿಂದ ಪೊಲೀಸರು ಮಧ್ಯಪ್ರವೇಶಿಸಿ ಮಾಜಿ ಸಚಿವ ರೇವು ನಾಯಕ್ ಬೆಳಮಗಿ ಸೇರಿದಂತೆ 30ಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ವಶಕ್ಕೆ ಪಡೆದರು. ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಜೆಪಿ ಕಚೇರಿ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿದೆ. ಅವರ ಕೈಯಲ್ಲಿರ್ತಕ್ಕಂಥ ವಿವಿಧ ಏಜೆನ್ಸಿಗಳನ್ನು ದುರುಪಯೋಗ ಮಾಡಿಕೊಂಡು ಸುಳ್ಳು ಕೇಸ್ಗಳನ್ನು ಸೃಷ್ಟಿ ಮಾಡಿ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ನಾವು BJP ಕಚೇರಿಗೆ ಮುತ್ತಿಗೆ ಹಾಕ್ತಕ್ಕಂಥ ಕಾರ್ಯಕ್ರಮ ಇಟ್ಟಿದ್ದೇವೆ. ತಮಗೆ ಗೊತ್ತಿದ್ದಂಗೆ ನ್ಯಾಷನಲ್ ಹೆರಾಲ್ಡ್ ಪೇಪರ್ ಆಗಿರಬಹುದು ಇಂಗ್ಲೀಷ್ನಲ್ಲಿ, ನವಜೀವನ್ ಪೇಪರ್ ಆಗಿರಬಹುದು ಹಿಂದಿನಲ್ಲಿ, ಮತ್ತು ಕೋಮಿ ಆವಾಜ್ ಆಗಿರಬಹುದು ಉರ್ದುನಲ್ಲಿ, ಈ ಎಲ್ಲ ಪತ್ರಿಕೆಗಳು ಅಸೋಸಿಯೇಟೆಡ್ ಜರ್ನಲ್ ಆಫ್ ಇಂಡಿಯಾ ಸನ್ಮಾನ್ಯ ಪಂಡಿತ್ ಜವಾಹರ್ಲಾಲ್ ನೆಹರು ನಿರ್ಮಾಣ ಮಾಡಿರ್ತಕ್ಕಂಥ ಸಂಸ್ಥೆ 1937ರಲ್ಲಿ 1937-38ರಿಂದ ನಡೀತಕ್ಕಂಥ ಪತ್ರಿಕೆಗಳು ಅದರದೇ ಆದಂಥ ಒಂದು ಘನತೆ ಗೌರವ ಇದೆ. ಬ್ರಿಟಿಷರು 1942ರಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟಲ್ಲಿ ಈ ಪತ್ರಿಕೆಗಳನ್ನು ಬ್ಯಾನ್ ಮಾಡಿದ್ರು. ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿರ್ತಕ್ಕಂಥ ಪತ್ರಿಕೆಗಳು ಹಠಾತ್ತಾಗಿ ಫೈನಾನ್ಷಿಯಲ್ ಕ್ರೈಸಿಸ್ಲಿಂದ ಬಂದಾಗಿದ್ವು. ಇವತ್ತು
ಇವತ್ತು BJP ಪಕ್ಷ ಒಂದು ಸುಳ್ಳಿನ ಪಕ್ಷ ಅಂಥೇಳಿ ಆಲ್ರೆಡಿ ಪ್ರೂವ್ ಆಗಿದೆ. ಸುಳ್ಳು ಹೆದರೋಸೋದು ಬಿಟ್ಟರೆ ಬೇರೆದೇನೂ ಇಲ್ಲ. ಓಟ್ ಚೋರಿ ಇವರೆಲ್ಲ ಇವತ್ತು ಈ ದೇಶದಲ್ಲಿ ಒಂದು ಸುಳ್ಳಿಂದ ಇದು ಹಿಡ್ಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ಅವ್ರು ಹೇಳಿದ್ದೆಲ್ಲೂ ಸುಳ್ಳು ಅಂಥೇಳಿ ಒಂದು ಅವರೇ ಸ್ವಂತ ಪ್ರೂವ್ ಮಾಡಿದ್ದಾರೆ. ಒಂದು ಕಾಲಾದಾನ್ ಅಂತ ಹೇಳಿದರು, ಅದು ಸುಳ್ಳು, ತರಲಿಕ್ಕಾಗಿಲ್ಲ. ಒಂದು ಸ್ಮಾರ್ಟ್ ಸಿಟಿ ಅಂತಂದರು, ಅದು ಮಾಡಲಿಕ್ಕಾಗಿಲ್ಲ. ಮತ್ತು ಇದು ಡಾಲರ್ ನಾವಿದ್ದಾಗ ಡಾಲರ್ ರೇಟು ತುಂಬ ಕಡಿಮೆ ಇತ್ತು, ಈಗ ಅದು ಮಾಡಲಿಕ್ಕಾಗಿಲ್ಲ. ಪ್ರೊಟೆಕ್ಷನ್ ಆಫ್ ಇಂಡಿಯಾ, ನಾವು ಇಂಡಿಯಾ ಬಚಾವ್ ನಾವು ಬಂದರೆ ಏನೂ ಆಗಲ್ಲ ಅಂತಂದರು, ತುಂಬ ಇನ್ಸಿಡೆಂಟ್ ಆಗ್ತಾ ಇದೆ, ಅದು ಇವ್ರ ಕೈಲೇ ಆಗ್ತಾ ಇಲ್ಲ. ಸೊ ಇವರು ತಮ್ಮ ಕೈಲಿ ಏನೂ ಆಗಲಾರ್ದೆ ಒಂದು ದೇವ್ರ ಹೆಸರಲ್ಲಿ ಒಂದು ರಾಜಕೀಯ ಮಾಡಬೇಕು. BJP ಕೇಂದ್ರ ಸರ್ಕಾರದ ವತಿಯಿಂದ ಏನು ದ್ವೇಷದ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ಈ ಒಂದು ಸರ್ಕಾರದ ವಿರುದ್ಧ ನಮ್ಮ ಕಲಬುರಗಿಯ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ BJP ಕಚೇರಿಗೆ ಎಲ್ಲರನ್ನು ಒಳಗೊಂಡು ಎಲ್ಲ ನಾಯಕರನ್ನು ಒಳಗೊಂಡು ಇವತ್ತು ಮುತ್ತಿಗೆಯನ್ನು ಹಾಕ್ತಾ ಇದ್ದೀವಿ. ಏನು ನ್ಯಾಷನಲ್ ಹೈಲೈಟ್ ಈ ಒಂದು ಪ್ರಕರಣದಲ್ಲಿ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಒಂದು ದ್ವೇಷದ ರಾಜಕಾರಣ ಮಾಡ್ತಿರ್ತಕ್ಕಂಥ ಈ BJP ಸರ್ಕಾರ ಈ ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಮಾಡ್ತಿರ್ತಕ್ಕಂಥ ಏನು ಭಾಳಷ್ಟು ಸಮಸ್ಯೆಗಳಿದ್ದರೂ ಕೂಡ ಆ ಸಮಸ್ಯೆಗಳ ಬಗ್ಗೆ ಮಾತನಾಡದೇ ಇರತಕ್ಕಂಥ ಸರ್ಕಾರ, ಏನು ವಿರೋಧ ಪಕ್ಷ ಇದೆ, ಈ ವಿರೋಧ ಪಕ್ಷದ ಒಂದು ಬಾಯಿಯನ್ನು ಮುಚ್ಚಿದ್ರೆ ಸಾಕು, ನಾವು ಮಾಡಿರ್ತಕ್ಕಂಥ ಎಲ್ಲ ಅವ್ಯವಹಾರಗಳು, ಪ್ರಕರಣಗಳು, ಇನ್ನಿತರ ಬೇರೆ ಬೇರೆ ಇರ್ತಕ್ಕಂಥ ಇನ್ಲೀಗಲ್ ಆ್ಯಕ್ಟಿವಿಟೀಸ್ಗಳು ಎಲ್ಲವನ್ನು ಕೂಡ ಮುಚ್ಚಿ ಹೋಗ್ತದೆ ಅಂತಕ್ಕಂಥದ್ದನ್ನು ತಿಳಿದು ಇವತ್ತು ವಿರೋಧ ಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ವಿರುದ್ಧ ಏನು ಸುಮ್ಮನೆ ಪ್ರಕರಣಗಳನ್ನು ದಾಖಲಿಸುವ ಮುಖಾಂತರ IT ಅದನ್ನು ರೇಡ್ ಹಾಕುವ ಮುಖಾಂತರ ಬೆದರಿಕೆಯನ್ನು ಹಾಕುವ ಮುಖಾಂತರ ಏನು ಈ ಒಂದು ದಬ್ಬಾಳಿಕೆ ನಡೆಸ್ತಾ ಇದೆ. ಈ ದೇಶದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬ್ರಿಟಿಷರನ್ನು ಏನು 300 ವರ್ಷ ಆಲ್ ಕರ್ನಾಟಕ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಫಾರ್ ಹ್ಯೂಮನ್ ರೈಟ್ಸ್ ಹಾಸನ ಘಟಕದ ವೇದಿಕೆಯಡಿಯಲ್ಲಿ ಹಾಸನ ಜಿಲ್ಲೆಯ ಸಮಸ್ತ ಕ್ರೈಸ್ತ ಸಮುದಾಯದ ಸಹಯೋಗದಲ್ಲಿ ಕ್ರಿಸ್ಮಸ್ 2025 ಭರವಸೆಯ ಜಾಥಾ ಕಾರ್ಯಕ್ರಮವನ್ನು ಇದೇ ಡಿಸೆಂಬರ್ 20ನೇ ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಫಾದರ್ ಪ್ಯಾಟ್ರಿಕ್ ರಾವ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭರವಸೆಯ ಜಾಥಾವು ನಗರದ ಸಂತ ಆಂಟೋನಿಯವರ ದೇವಾಲಯದಿಂದ ಆರಂಭವಾಗಲಿದ್ದು ಎನ್ಆರ್ ಸರ್ಕಲ್, ಹೇಮಾವತಿ ಪ್ರತಿಮೆ, ಮಹಾವೀರ ವೃತ್ತ, ಸಹ್ಯಾದ್ರಿ ಸರ್ಕಲ್, ಸ್ಲೇಟಸ್ ಮೆಮೋರಿಯಲ್ ಹಾಲ್ ವೃತ್ತ, ಆರ್ಸಿ ರಸ್ತೆ ಮೂಲಕ ಸಾಗಿ ಜಿಲ್ಲಾ ಪಂಚಾಯತ್ ಸರ್ಕಲ್ನಿಂದ ಸಂತ ಆಂಟೋನಿಯವರ ದೇವಾಲಯಕ್ಕೆ ವಾಪಸ್ಸಾಗಲಿದೆ. ಜಾಥಾದ ಸಂದರ್ಭದಲ್ಲಿ ಸ್ತಬ್ಧ ಚಿತ್ರಗಳು, ಕ್ರಿಸ್ಮಸ್ ನೃತ್ಯ ರೂಪಕಗಳು, ಕೋಲಾಟ, ಕ್ರಿಸ್ಮಸ್ ಹಾಡುಗಳು ಸೇರಿದಂತೆ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಸುಮಾರು 4 ರಿಂದ 5 ಸಾವಿರಕ್ಕೂ ಹೆಚ್ಚು ಜನರು ಭಾಗವಹಿಸುವ ನಿರೀಕ್ಷೆ ಇದೆ. ನಂತರ ಚರ್ಚ್ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಎಂದ ಅವರು, ಚರ್ಚ್ ಆವರಣದಲ್ಲಿ ನಡೆಯಲಿರುವ ಕ್ರಿಸ್ಮಸ್ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ಧರ್ಮಕ್ಷೇತ್ರದ ಹ್ಯೂಮನ್ ರೈಟ್ಸ್ ಚೇರ್ಮನ್ ಹಾಗೂ ಹಾಸನ ಚಿಕ್ಕಮಗಳೂರು ಧರ್ಮಕ್ಷೇತ್ರದ ಬಿಷಪ್ ಅವರು, ಸಿಎಸ್ಐ ಧರ್ಮ ಪ್ರಾಂತ್ಯದ ಬಿಷಪ್ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಲೋಕಸಭಾ ಸದಸ್ಯರು, ವಿಧಾನಸಭಾ ಸದಸ್ಯರು, ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ಮುಖ್ಯಾಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ರಾವ್ ಎಂಬುದಾಗಿ ಎನ್ಆರ್ ಸರ್ಕಲ್ ಬಳಿ ಸೆಂಟ್ ಆಂಟೋನೀಸ್ ಚರ್ಚ್ ಧರ್ಮಗುರು ಮುಖ್ಯಸ್ಥರು, ಇಲ್ಲಿ ಪಾಸ್ಟರ್ ಸುದರ್ಶನ್ ಕುಮಾರ್ ನಮ್ಮ CSI ಚರ್ಚ್ ಪರವಾಗಿದ್ದಾರೆ, ಮತ್ತು ನಮ್ಮ ಪಾಸ್ಟರ್ CS ಜೋಸೆಫ್ ಇಲ್ಲಿದ್ದಾರೆ, ಪೆಂಟೆಕೋಸ್ಟಲ್ ಸಭೆಯ ನಮ್ಮ ಚರ್ಚ್ ಪರವಾಗಿದ್ದಾರೆ. ಮಿಸ್ಟರ್ ಸಿಲ್ವೆಸ್ಟರ್ ನಮ್ಮ ಹಾಸನ ಒಂದು ಈ ಜಿಲ್ಲೆಯ ಘಟಕದ ಕಾರ್ಯದರ್ಶಿ ಇದ್ದಾರೆ, ಮತ್ತು ಪಾಸ್ಟರ್ ಜೋಶುವ ನಮ್ಮ ಪದಾಧಿಕಾರಿಗಳಲ್ಲಿ ಒಬ್ಬರಿದ್ದಾರೆ. ಮುಖ್ಯವಾಗಿ ಈ ಒಂದು ಸಭೆಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಒಂದು ಪತ್ರಿಕಾ ಹಾಗೂ ಮಾಧ್ಯಮ ಪ್ರಕಟಣೆಗಾಗಿ ಕ್ರಿಸ್ಮಸ್ ಹಬ್ಬ ಹತ್ತಿರವಾಗ್ತಕ್ಕಂಥ ಈ ಸಂದರ್ಭದಲ್ಲಿ ಜಿಲ್ಲೆಯ ಸಮಸ್ತ ಕ್ರೈಸ್ತ ಬಾಂಧವರು ನಾವು ಒಟ್ಟಿಗೆ ಸೇರಿ ಹಾಸನ ನಗರದಲ್ಲಿ ನಾಡಿದ್ದು ಅಂದರೆ 20ನೇ ತಾರೀಕು ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಒಂದು ಕ್ರಿಸ್ಮಸ್ ಸೌಹಾರ್ದ ಸಂಭ್ರಮ ಭರವಸೆ ಯಾತ್ರಾ ಜಾಥಾ ಅಂಥೇಳಿ ಆಚರಿಸ್ತಾ ಇದ್ದೇವೆ. ತದನಂತರ 5 ಗಂಟೆಗೆ ಈ ಜಾಥಾ ಮುಗಿದ ನಂತರ ಸೈಂಟ್ ಆಂಟೋನೀಸ್ ಚರ್ಚ್ ಆವರಣದಲ್ಲಿ ಜಿಲ್ಲೆಯ ಪ್ರಮುಖ ಗಣ್ಯರೊಂದಿಗೆ ಒಂದು ಕ್ರಿಸ್ಮಸ್ ಸಂಭ್ರಮ. ಸುದ್ದಿಗೋಷ್ಠಿಯಲ್ಲಿ ಫಾದರ್ ಸುದರ್ಶನ್ ಕುಮಾರ್, ಫಾದರ್ ಜೋಸೆಫ್, ಫಾದರ್ ಸಿಲ್ವೆಸ್ಟರ್, ಫಾದರ್ ಜೋಶ್ವಾ ಹಾಗೂ ಇತರರು ಉಪಸ್ಥಿತರಿದ್ದರು. ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ 100ನೇ ವರ್ಷದ ಶತಮಾನೋತ್ಸವ ಸಮಾರಂಭವನ್ನು ಇದೇ ಡಿಸೆಂಬರ್ 20ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಕೇಂದ್ರೀಯ ಕಾಫಿ ಮಂಡಳಿ ಸದಸ್ಯರಾದ ಉದಯ್ ಕುಮಾರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯಲ್ಲಿ ಇದೇ ಡಿಸೆಂಬರ್ 20ರಿಂದ 3 ದಿನಗಳವರೆಗೆ ವಿವಿಧ ಕಾರ್ಯಕ್ರಮಗಳು ಜರುಗಲಿವೆ.
ಕಾರ್ಯಕ್ರಮವನ್ನು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಲಿದ್ದಾರೆ ಹಾಗೂ ಕಾರ್ಯಕ್ರಮಕ್ಕೆ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ, ವಾಣಿಜ್ಯ ಇಲಾಖೆ ಕಾರ್ಯದರ್ಶಿ ನಿತಿನ್ ಕುಮಾರ್ ಯಾದವ್ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್, ತೋಟಗಾರಿಕಾ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್, ಸಂಸದ ಯದುವೀರ್ ಕೃಷ್ಣದತ್ತ ಒಡೆಯರ್ ಸೇರಿದಂತೆ ಇತರ ಗಣ್ಯರು ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸುಮಾರು 10 ರೀತಿಯ ಸಮ್ಮೇಳನಾಗೋಷ್ಠಿಗಳನ್ನು ಏರ್ಪಡಿಸಲಾಗಿದ್ದು, ಕಾಫಿಯಲ್ಲಿ ಹವಾಮಾನ ಬದಲಾವಣೆಯ ಪರಿಣಾಮಗಳನ್ನು ಸಮರ್ಥವಾಗಿ ಎದುರಿಸುವುದು, ಸುಸ್ಥಿರ ಕಾಫಿ ಉತ್ಪಾದನಾ ತಂತ್ರಜ್ಞಾನಗಳ ಉದಯೋನ್ಮುಖ ಪ್ರವೃತ್ತಿ, ಮಾನವ ಪ್ರಾಣಿ ಸಂಘರ್ಷ, ವಿಶೇಷ ಕಾಫಿ ಮತ್ತು ಜಾಗತಿಕ ಮಾರುಕಟ್ಟೆ ಸೇರಿದಂತೆ ಹಲವಾರು ವಿಷಯಗಳನ್ನು ಸಮ್ಮೇಳನಾಗೋಷ್ಠಿಯಲ್ಲಿ ಚರ್ಚಿಸಲಾಗುವುದು ಹಾಗೂ ಹೊಸ ಕಾಫಿ ತಳಿಗಳ ಬಿಡುಗಡೆ ಮತ್ತು ಹೊಸ ತಂತ್ರಜ್ಞಾನದ ಬಳಕೆಯ ಬಗ್ಗೆ ವಿವರಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಅಂತ ಒಂದು ಪ್ಲೇಸ್ನಲ್ಲಿ ಅಲ್ಲಿ ವಿಜ್ಞಾನಿಗಳು ನಮಗಾಗಿ ಅವರು ಶ್ರಮಿಸಿದ್ದಾರೆ. ಅಂದರೆ ಈ ಕಾಫಿಯ ಹಿನ್ನೆಲೆ 7 ಬೀಜಗಳಿಂದ ಬಾಬಾ ಬುಡನ್ರವರು ಇಥಿಯೋಪಿಯಾದಿಂದ 7 ಕಾಫಿ ಬೀಜಗಳನ್ನು ತಂದು ಏನು ಚಂದ್ರದ್ರೋಣ ಪರ್ವತ, ಚಿಕ್ಕಮಗಳೂರು ಜಿಲ್ಲೆಯ ಚಂದ್ರದ್ರೋಣ ಪರ್ವತದ ವ್ಯಾಪ್ತಿಯಲ್ಲಿ ನಟ್ಟು ಬೆಳೆಸಿ ಅದು ಇವತ್ತು ನಾವು 3.5 ಲಕ್ಷ ಟನ್ ಕಾಫಿಯನ್ನು ಉತ್ಪಾದನೆ ಮಾಡುವಷ್ಟು ಎತ್ತರಕ್ಕೆ ಬೆಳೆದಿದೆ. ಅಂದರೆ ಅಷ್ಟು ಉತ್ಪಾದನೆ ಮಾಡುವ ಹಿಂದೆ ಕಾಫಿ ಕೇಂದ್ರೀಯ ಸಂಶೋಧನೆ CCRIಯ ಮಹತ್ವದ ಪಾತ್ರ ಇದೆ. ಇವತ್ತು ಏನು ನಾವು ಕಾಫಿ ಸಂಶೋಧನೆ ಸಂಸ್ಥೆಯ ವಿಜ್ಞಾನಿಗಳು ನೂರಾರು ಜನ ವಿಜ್ಞಾನಿಗಳು, ಕಾರ್ಮಿಕರು, ನಿಮ್ಮಂಥ ಬಳಕೆದಾರರು ಇವರೆಲ್ಲರ ಶ್ರಮದಿಂದ ಇವತ್ತು 100 ವರ್ಷವನ್ನು ಪೂರೈಸಿ ಮುಂದಿನ ನಮ್ಮ ಏನು 2047ಕ್ಕೆ ನಮ್ಮ ಸ್ವತಂತ್ರ ಬಂದು 100 ವರ್ಷ ಆಗ್ತದೆ. ಆ 100 ವರ್ಷಕ್ಕೆ ನಮ್ಮದು ಇವತ್ತೇನು 3.5 ಲಕ್ಷ ಟನ್ ಕಾಫಿ ಇದೆ, ಅದು 7 ಲಕ್ಷ ಟನ್ಗೆ ಗುರಿ ಮುಟ್ಟಬೇಕು. ಮಾದರ ಮಹಾಸಭಾದ ಸದಸ್ಯತ್ವ ನೋಂದಣಿ ಮತ್ತು ಸಂಘಟನಾ ಅಭಿಯಾನವನ್ನು ಬಲಪಡಿಸುವ ಉದ್ದೇಶದಿಂದ ಇದೇ ಡಿಸೆಂಬರ್ 22ರಂದು ಸ್ವಾಭಿಮಾನ ಭವನದಲ್ಲಿ ಮಹತ್ವದ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾದರ ಮಹಾಸಭಾದ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಮಾದರ ಮಹಾಸಭಾ ರಾಜ್ಯ ಸಮಿತಿ ಹಾಗೂ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಡಿಸೆಂಬರ್ 10ರಂದು ಬೆಳಗಾವಿಯಲ್ಲಿ ನಡೆದ ರಾಜ್ಯ ಕಾರ್ಯಕಾರಿಣಿ ಸಭೆಯ ಅಜೆಂಡಾ ಅನ್ವಯ ಸದಸ್ಯತ್ವ ನೋಂದಣಿ ಮತ್ತು ಸಂಘಟನಾ ಅಭಿಯಾನವನ್ನು ಬಲಪಡಿಸುವ ಉದ್ದೇಶದಿಂದ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಸಭೆಗಳನ್ನು ಆಯೋಜಿಸಲಾಗುತ್ತಿದೆ. ಈ ಸಂಬಂಧ ಜಿಲ್ಲೆಯಲ್ಲಿಯೂ ಸಭೆಯನ್ನು ಏರ್ಪಡಿಸಿದ್ದು, ಜಿಲ್ಲೆಯ ಎಲ್ಲ 7 ತಾಲೂಕುಗಳ ಮಾದಿಗ ಸಮುದಾಯದ ಎಲ್ಲ ಪಕ್ಷಗಳ ರಾಜಕಾರಣಿಗಳು, ಹೋರಾಟಗಾರರು, ವಿದ್ಯಾರ್ಥಿಗಳು, ನೌಕರ ಬಾಂಧವರು, ಸಮಾಜಮುಖಿ ಚಿಂತಕರು ಹಾಗೂ ಮಹಿಳೆಯರು ಭಾಗವಹಿಸಲಿದ್ದಾರೆ. ಸಭೆಯಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ತಲಾ 2,000 ಸದಸ್ಯತ್ವ ನೋಂದಣಿ ಮಾಡುವ ಗುರಿಯೊಂದಿಗೆ ಒಂದು ಕುಟುಂಬಕ್ಕೆ ಒಬ್ಬರಂತೆ ರೂ. ಶುಲ್ಕದ ಮೂಲಕ ಸದಸ್ಯತ್ವ ನೋಂದಣಿ ನಡೆಸುವ ಬಗ್ಗೆ ಚರ್ಚೆ ನಡೆಯಲಿದೆ. ಜೊತೆಗೆ ಜಿಲ್ಲಾ ಮತ್ತು ತಾಲೂಕು ಘಟಕಗಳ ರಚನೆ, ಪದಾಧಿಕಾರಿಗಳ ಆಯ್ಕೆ ಹಾಗೂ ರಾಜ್ಯ ಸಮಿತಿಯ ಆದೇಶದಂತೆ ಮುಂದಿನ ಸಂಘಟನಾ ಕಾರ್ಯಚಟುವಟಿಕೆಗಳ ಕುರಿತು ವಿವರವಾದ ಚರ್ಚೆ ನಡೆಯಲಿದೆ ಎಂದ ಅವರು, ಪಕ್ಷಾತೀತವಾಗಿ ಸಮುದಾಯದ ಎಲ್ಲ ಬಾಂಧವರು ಸಭೆಯಲ್ಲಿ ಭಾಗವಹಿಸಿ ತಮ್ಮ ತಮ್ಮ ತಾಲೂಕಿನಿಂದ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿ ಸಂಘಟನೆಯನ್ನು ಬಲಪಡಿಸಬೇಕೆಂದು ತಿಳಿಸಿದರು. ಹೋರಾಟಗಾರರು ಎಲ್ಲರೂ ಒಟ್ಟಾಗಿ ಸೇರಿ ಒಂದು ಮಾದಾರ ಮಹಾಸಭಾ ಅಂತಕ್ಕಂಥದ್ದನ್ನು ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಒಂದು ಸಂಘಟನೆಯನ್ನು ಕಟ್ಟಿದ್ದಾರೆ. ಈ ಸಂಘಟನೆಯ ಹಲವಾರು ಧ್ಯೇಯ ಮತ್ತು ಉದ್ದೇಶಗಳನ್ನ ಇಟ್ಕೊಂಡು ಕಟ್ಟಿದ್ದಾರೆ. ಇದರ ಭಾಗವಾಗಿ ಹಾಸನ ಜಿಲ್ಲೆನಲ್ಲೂ ಕೂಡ ಒಂದು ಜಿಲ್ಲಾ ಸಮಿತಿಯನ್ನು ರಚನೆ ಮಾಡಬೇಕು ಮತ್ತು ತಾಲೂಕು ಸಮಿತಿಯನ್ನು ರಚನೆ ಮಾಡಬೇಕಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಮೊನ್ನೆ 10/12/2025ರಲ್ಲಿ ಬೆಳಗಾವಿನಲ್ಲಿ ಒಂದು ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆಯುತ್ತೆ. ಆ ಸಭೆಯ ಈ ಒಂದು ಸಂಘಟನೆ ರಾಜ್ಯಾಧ್ಯಕ್ಷರು ಇವತ್ತಿನ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾದಂಥ KH ಮುನಿಯಪ್ಪನವರು. ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಸಮಿತಿ ಸದಸ್ಯರು ಎಂಆರ್ ವೆಂಕಟೇಶ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ವತ್ಸಲಾ ಶೇಖರಪ್ಪ, ಶ್ರೀನಿವಾಸ್ ಸಿಆರ್, ಮಂಜುನಾಥ್ ಭೈರೇಶ್ ಸೇರಿದಂತೆ ಸಮುದಾಯದ ಪ್ರಮುಖ ನಾಯಕರು ಉಪಸ್ಥಿತರಿದ್ದರು. ಮಾಜಿ ಸಂಸದ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅವರ ಜನ್ಮದಿನದ ಅಂಗವಾಗಿ ಹಾಸನ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಗುರುವಾರ ನಗರದಾದ್ಯಂತ ಅರ್ಥಪೂರ್ಣ ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಬಗ್ಗೆ ಇಂದು ಹಾಸನ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರಘು ಡಿಜಿ ಮಾತನಾಡಿ, ತಮ್ಮ ನೆಚ್ಚಿನ ನಾಯಕನ ಜನ್ಮದಿನವನ್ನು ಕೇವಲ ಸಂಭ್ರಮಕ್ಕೆ ಸೀಮಿತಗೊಳಿಸದೆ ಜನಪರ ಕಾರ್ಯಗಳ ಮೂಲಕ ಆಚರಿಸಲು ನಿರ್ಧರಿಸಿದ ಹಿನ್ನೆಲೆ ಇಂದು ಬೆಳಗ್ಗೆ 11:30ಕ್ಕೆ ಹೇಮಾವತಿ ಪ್ರತಿಮೆ ಬಳಿ ಬೃಹತ್ ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿದ್ದು, ಮಧ್ಯಾಹ್ನ 12 ಗಂಟೆಗೆ ಕಾರ್ಯಕರ್ತರು ಮತ್ತು ಅಭಿಮಾನಿಗಳ ಸಮ್ಮುಖದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಸಂಭ್ರಮಿಸಲಾಯಿತು.
ಸಂಜೆ ನೀರುಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತು ಈಡುಗಾಯಿ ಸೇವೆ ನಂತರ ಗುಜರಾತಿ ಬಾಬಾ ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗುವುದು. ನಂತರ ಎನ್ಆರ್ ವೃತ್ತದ ಚರ್ಚ್ನಲ್ಲಿ ಪ್ರಾರ್ಥನೆ ಸಲ್ಲಿಸಿದ ಬಳಿಕ ರಾತ್ರಿ ವೇಳೆ ರಸ್ತೆ ಬದಿಯ ನಿರಾಶ್ರಿತರಿಗೆ ಹೊದಿಕೆ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ದೇವರು ಅವರಿಗೆ ಆಯುಸ್ಸು, ಆರೋಗ್ಯ ಜೊತೆಗೆ ಜನಸೇವೆ ಹಾಗೂ ಪಕ್ಷವನ್ನು ಬಲಿಷ್ಠಗೊಳಿಸುವಂತಹ ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸಿದರು. ಈ ದಿನ ಜನಮೆಚ್ಚಿದ ನಾಯಕ, ಮಾಜಿ ಸಂಸದರು, ಬೊಮ್ಮೂಲ್ನ ಅಧ್ಯಕ್ಷರು, ರಾಜ್ಯ ಕಾಂಗ್ರೆಸ್ನ ಮುಖಂಡರು, ವಿಶೇಷವಾಗಿ ಹಾಸನ ಜಿಲ್ಲಾ ಕಾಂಗ್ರೆಸ್ನ ಪ್ರತಿಯೊಬ್ಬ ಕಾರ್ಯಕರ್ತರ ಅಚ್ಚುಮೆಚ್ಚಿನ ನಾಯಕ ಶ್ರೀಯುತ ಡಿ.ಕೆ. ಸುರೇಶ್ ಅಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಂತೆ ನಾವು ಹಾಸನ ನನ್ನ ನಾಯಕ ಶ್ರೀಯುತ ಡಿ.ಕೆ. ಸುರೇಶ್ ಅಣ್ಣನವರಿಗೆ ದೇವರು 100 ವರ್ಷಕ್ಕೂ ಹೆಚ್ಚು ಆರೋಗ್ಯ ಆಯಸ್ಸು ಕೊಡಲಿ, ರಾಜ್ಯ ಕಾಂಗ್ರೆಸ್ನ ಬಲಿಷ್ಠಗೊಳಿಸಲು ಇನ್ನೂ ಅವರಿಗೆ ಶಕ್ತಿ ಕೊಡಲಿ, ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಉನ್ನತವಾದ ಅಧಿಕಾರಕ್ಕೆ ಏರಬೇಕು, ಅವರು 100 ವರ್ಷಗಳ ಕಾಲ ಆರೋಗ್ಯವಾಗಿ ಸಂತೋಷವಾಗಿ ಇರಬೇಕು ಅಂತ ಈ ದಿನ ನಾವು ಹುಟ್ಟುಹಬ್ಬವನ್ನು ಆಚರಿಸ್ತಾ ಸುರೇಶ್ ಅಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಯುತ E.H. ಲಕ್ಷ್ಮಣರವರು, ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ರಂಜಿತ್ ಗೊರೂರು, ನಮ್ಮ ಪರಾಜಿತ ಅಭ್ಯರ್ಥಿ ಬನವಾಸಿ ರಂಗಸ್ವಾಮಿ ಅವರು, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಬ್ದುಲ್ ಕಯ್ಯೂಮ್. ಮಂಡ್ಯ ತಾಲೂಕಿನ ಕೃಷ್ಣಾಪುರ ಗ್ರಾಮದಲ್ಲಿ 50 ವರ್ಷಗಳಿಂದ ವಾಸವಿದ್ದ ಬಡ ಕುಟುಂಬವೊಂದರ ಮೇಲೆ ಬಲಾಢ್ಯರು ಹಲ್ಲೆ ನಡೆಸಿರುವ ಘಟನೆ ವರದಿಯಾಗಿದೆ. ಸಂತ್ರಸ್ತ ಚಂದ್ರಶೇಖರ್ ಅವರ ಮನೆಗೆ ನುಗ್ಗಿದ ಶಂಕರ್ ಹಾಗೂ 15ಕ್ಕೂ ಹೆಚ್ಚು ಜನರ ತಂಡ ಮನೆಯ ಕಾಂಪೌಂಡ್ ಧ್ವಂಸಗೊಳಿಸಿ ಕೊಲೆ ಬೆದರಿಕೆ ಹಾಕಿದ್ದಾರೆಂದು ಆರೋಪಿಸಲಾಗಿದೆ. ದಾಖಲೆಗಳಿದ್ದರೂ ಸಹ ಶಂಕರ್ ಎಂಬುವರು ಇದು ನನ್ನ ಜಾಗ ಎಂದು ಹಕ್ಕು ಸಾಧಿಸಿ ದೌರ್ಜನ್ಯವೆಸಗಿದ್ದಾರೆ ಎನ್ನಲಾಗಿದ್ದು, ಈ ಬಗ್ಗೆ ಹಲವು ಬಾರಿ ಪೊಲೀಸರಿಗೆ ದೂರು ನೀಡಿದರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸಂತ್ರಸ್ತ ಕುಟುಂಬ ಅಳಲು ತೋಡಿಕೊಂಡಿದೆ. ಕಿಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಇಲ್ಲಿ ಇದೇ ನಮ್ಮ ಜಾಗದಲ್ಲೇ ಮನೆ ಕಟ್ಟೋದಕ್ಕೆ ಅಂತ ಮನೆ ಕಟ್ಟಕ್ಕೆ ಹೋದಾಗ ಶಂಕರ ಮತ್ತು ಅವ್ರ ಕುಟುಂಬದವರು ಮತ್ತು ಅವರ ರೌಡಿಸಮ್ ಗುಂಡಗಳು ಎಲ್ಲ ಕರ್ಕೊಬಂದು ನಮ್ಮ ಮೇಲೆ ಗಲಾಟೆ ಮಾಡ್ತಾ ಇದ್ದಾರೆ. ನಮಗೆ ಈ ಮನೆ ಕಟ್ಟೋದಕ್ಕೆ ಕೋರ್ಟಿಂದನೂ ಸಹ ಆರ್ಡರ್ ಆಗಿದೆ. ಈ ಕೋರ್ಟ್ ಆರ್ಡ್ರಲ್ಲೂ ಅವರಾಗಲಿ ಅವ್ರ ಕಡೆಯವರಾಗಲಿ ಯಾರೂ ಬರಬಾರ್ದು ಅಂದ್ಬಿಟ್ಟು ಕೋರ್ಟು ಸೂಚನೆ ಮಾಡಿದೆ. ಆದರೂ ಅವರು ಕೋರ್ಟ್ ಕಾನೂನನ್ನ ಪಾಲಿಸ್ತಾನೆ ಇಲ್ಲ. ಅವರು ಏಕಾಏಕಿ ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ನಮ್ದು ಈ ಮನೆಗೆ ಸಂಬಂಧಪಟ್ಟಂಗೆ ಈ ಸೊತ್ತು ಇದೆ, ದಾಖಲೆಗಳಿದೆ, RTC ಇದೆ, ಸಾಗುವಳಿ. ಕ್ರಿಯಾಶೀಲ ಗೆಳೆಯರ ಸಂಘದ ಆಶ್ರಯದಲ್ಲಿ ಡಿಸೆಂಬರ್ 25ರಿಂದ 28ರವರೆಗೆ ಭಟ್ಕಳ ತಾಲೂಕಿನ ಜಾಗಟೆಬೈಲು ಖಾಸಿಯಾ ಕಾಂಪೌಂಡ್ನಲ್ಲಿ ಭಟ್ಕಳ ಉತ್ಸವ ಅದ್ದೂರಿಯಾಗಿ ನಡೆಯಲಿದೆ. ಈ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಂಚಾಲಕ ಶ್ರೀಕಾಂತ್ ನಾಯ್ಕ, ಉತ್ಸವವು ಸರ್ವಧರ್ಮೀಯರ ಸಾಮರಸ್ಯದ ಸಂಕೇತವಾಗಿ ನಡೆಯಲಿದೆ. ಉತ್ಸವದ ಪ್ರಮುಖ ಆಕರ್ಷಣೆಗಳಾಗಿ ಕೃಷಿ, ಸಾವಯವ ಆಹಾರ, ಸೀರೆ, ಮತ್ಸ್ಯ ಮತ್ತು ಮಲೆನಾಡು ವಿಶೇಷ ಹಣ್ಣುಗಳ ಮೇಳಗಳನ್ನು ಆಯೋಜನೆ ಮಾಡಲಾಗಿದೆ. ಪ್ರತಿದಿನ ಸಂಜೆ 7:30ರಿಂದ ರಾಜ್ಯಮಟ್ಟದ ಕಲಾವಿದರಿಂದ ರಸಮಂಜರಿ ಹಾಗೂ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಡಿಸೆಂಬರ್ 27ರಂದು ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ ಜರುಗಲಿದೆ. ಸಚಿವ ಮಂಕಾಳ್ ವೈದ್ಯ ಅವರ ಸಹಕಾರದಲ್ಲಿ ನಡೆಯಲಿರುವ ಈ ಉತ್ಸವಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಸಮಿತಿಯು ಕೋರಿದೆ ಎಂದು ತಿಳಿಸಿದರು. ವಿವಿಧ ಉದ್ಯಮಗಳ ಮಾಹಿತಿ ಕೇಂದ್ರವನ್ನು ನಾವು ಸಂಪರ್ಕ ಮಾಡಿದ್ದೇವೆ. ಅದೇ ರೀತಿ ಗುಡಿ ಕೈಗಾರಿಕೆ ಹಾಗೂ ವಸ್ತು ಮೇಳಗಳ ಒಂದು ಪ್ರದರ್ಶನ ಇರುತ್ತದೆ. ಹಾಗೆ ಕ್ರೀಡಾಮೇಳ ವಿಶೇಷವಾಗಿ ಸಾಂಕೇತಿಕವಾಗಿ ನಾವು ಒಂದು ವಾಲಿಬಾಲ್ ಪಂದ್ಯಾವಳಿಯನ್ನು ಇಟ್ಟಿದ್ದೇವೆ. ಅದನ್ನು ನಾನು ಮುಂದಿನ ಇವೆಂಟ್ ಅಲ್ಲಿ ವಿಸ್ತೃತವಾಗಿ ಹೇಳುತ್ತಿದ್ದೇನೆ. ಅದೇ ರೀತಿ ವಿವಿಧ ಆಹಾರಗಳು, ಯಾಕಂದ್ರೆ ನಮ್ಮ ಭಟ್ಕಳದಲ್ಲಿ ಆಹಾರ ಪದಾರ್ಥಗಳಿಗೆ ಹೆಚ್ಚಿನ ಬೇಡಿಕೆ ಇದೆ, ಹಾಗೆ ಹೆಚ್ಚಿನ ಒಂದು ಇಷ್ಟಪಡುವಂತರು ನಮ್ಮ ಭಟ್ಕಳಿಗರಿದ್ದಾರೆ ಆಹಾರ ಪದಾರ್ಥಗಳಿಗೆ. ಹಾಗಾಗಿ ವಿಶೇಷವಾಗಿ ವಿವಿಧ ಆಹಾರ ಮೇಳ ಹಾಗೂ ಅದರ ಜೊತೆಗೆ ಮತ್ಸ್ಯ ಮೇಳವನ್ನು ನಾವು ಆಯೋಜಿಸಿದ್ದೇವೆ. ಅದೇ ರೀತಿ ಸ್ವದೇಶಿ ವಸ್ತು ಮೇಳ, ಅದೇ ರೀತಿ ಐಸ್ ಕ್ರೀಮ್ ಮೇಳ, ಹಾಗೆ ಹಲಸಿನ ಮೇಳ. ಇವತ್ತು ಹಲಸಿನ ಮೇಳದಲ್ಲಿ ಹಲಸು ಆಫ್ ಸೀಸನ್ ಆಗಿದ್ರೂ ಸಹ ಹಲಸಿನ ಏನು ಪ್ರಾಡಕ್ಟ್ಗಳಿವೆ, ನಾವು ಒನ್ ಸೀಸನ್ ಅಲ್ಲೂ ಅದನ್ನ ಮಾಡಬಹುದು, ಅಂಥದನ್ನ ನಾವು ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಅದೇ ರೀತಿ ಅಮ್ಯೂಸ್ಮೆಂಟ್ ಪಾರ್ಕ್, ಮಕ್ಕಳಿಗಾಗಿ ನಾವು ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನು ಇಟ್ಟಿದ್ದೇವೆ, ಜಾಯಿಂಟ್ ವೀಲ್ಸ್ ಎಂದು ಹೇಳ್ತೀವಿ, ಅದನ್ನು ಇಟ್ಟಿದ್ದೇವೆ. ಈ ರೀತಿ ವಿವಿಧ. ಪತ್ರಿಕಾಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ವಿರೋಧದ ಮಧ್ಯೆ ದ್ವೇಷ ಭಾಷಣ ಮಸೂದೆ ಪಾಸ್, ವಿಪಕ್ಷಗಳ ಸದಸ್ಯರಿಂದ ಸದನದ ಬಾವಿಗಿಳಿದು ಧರಣಿ, ಪ್ರತಿಯನ್ನು ಹರಿದುಹಾಕಿ ಆಕ್ರೋಶ. ರಾಜ್ಯ ಪೊಲೀಸ್ ಇಲಾಖೆಯ ಖಾಲಿ ಹುದ್ದೆಗಳ ಭರ್ತಿಗೆ ಹಸಿರು ನಿಶಾನೆ, ಶೀಘ್ರದಲ್ಲೇ ಅಧಿಕೃತ ಅಧಿಸೂಚನೆ ಹೊರಡಿಸಲು ಸಿದ್ಧತೆ, ಗೃಹ ಸಚಿವ ಜಿ ಪರಮೇಶ್ವರ್ ಮಾಹಿತಿ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದ ವಿಚಾರಣೆಗೆ ವಿರೋಧ, ಕಲಬುರಗಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ, ಜಿಲ್ಲಾ ಬಿಜೆಪಿ ಕಚೇರಿಗೆ ಮುತ್ತಿಗೆ ಯತ್ನ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.